ಅಬ್ಬರದ ಬೆನ್ನಲ್ಲೇ ಉಕ್ಕಿ ಹರಿದ ಕಾವೇರಿ. ಅರಕಲಗೂಡು ತಾಲೂಕಿನ ಕಟ್ಟೇಪುರದಲ್ಲಿ ಕಾವೇರಿಯ ನರ್ತನ. ಕೊಡಗಿನಲ್ಲಿ ಮಳೆಯ ಹಿನ್ನೆಲೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕಾವೇರಿ ನದಿ ಪಾತ್ರದ ಗ್ರಾಮಸ್ಥರಿಗೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಯಾವುದೇ ಕ್ಷಣದಲ್ಲಿ ನದಿಯ ನೀರು ಹೆಚ್ಚಾಗಬಹುದು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಹಾಗೆಯೇ ನದಿಗೆ ಇಳಿಯಬೇಡಿ ಅಂತ ಕೂಡ ತಾಲೂಕು ಆಡಳಿತ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ಈ ಥರ ನದಿ ನೀರು ಉಕ್ಕಿ ಹರಿತಾ ಇದೆ, ಈ ಥರದ್ದೆಲ್ಲ ನಾವು ಯಾವಾಗ ನೋಡ್ತೀವಿ ಅಂತ ಹೇಳಿದ್ರೆ ಜೂನ್ ಎಂಡಲ್ಲಿ ನಾವು ನೋಡ್ತೀವಿ, ಇಲ್ಲಾಂದರೆ ಜುಲೈ ಈ ಸಂದರ್ಭದಲ್ಲಿ ನೋಡ್ತೀವಿ. ಆದರೆ ಈಗಲೇ ನೋಡಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಸಹಜವಾಗಿ ಒಂದು ಆತಂಕ ಅನ್ನೋದು ಕೂಡ ಮನೆ ಮಾಡಿದೆ. ಕಾವೇರಿ ನದಿ ಪಾತ್ರದ ಗ್ರಾಮಸ್ಥರಿಗೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಯಾವ ಥರ ನೀರು ಉಕ್ಕಿ ಹರಿತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿಬಿಟ್ಟಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ನೀರಿನ ಹರಿವು ಹೆಚ್ಚಾಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರು ನದಿಗೆ ಇಳಿಯಬಾರದು ಅಂತ ನದಿ ಪಾತ್ರದ ಜನರಿಗೆ ಸೂಚನೆಯನ್ನು ನೀಡಲಾಗಿದೆ. ಮಳೆರಾಯನ ಅಬ್ಬರಕ್ಕೆ ಕಾವೇರಿ ಇದೀಗ ಉಕ್ಕಿ ಹರಿತಾ ಇರುವುದನ್ನು ಗಮನಿಸ್ತಾ ಇದ್ದೀರಾ. ಇನ್ನೇನು 2-3 ವಾರದಿಂದ ಈ ಥರ ಮಳೆ ಸುರಿತಾ ಇದೆ. 2-3 ವಾರಕ್ಕೆ ಈ ರೀತಿಯಾಗಿ ನೀರು ಉಕ್ಕಿ ಹರಿತಾ ಇದೆ. ಈ ಬಾರಿಯ ಮಳೆಗಾಲದಲ್ಲಿ ಏನೇನೋ ಆಗುತ್ತೋ ಅನ್ನೋದೊಂದು ಆತಂಕ ಸೃಷ್ಟಿಯಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲೂ ಕೂಡ ನದಿ ನೀರು ಉಕ್ಕಿ ಹರಿತಾ ಇರೋದ್ರಿಂದ ಕೆಲವು ಭಾಗಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹಾಗಾಗಿ ಮಳೆಗಾಲ ಪ್ರಾರಂಭಕ್ಕೂ ಮುಂಚಿತವಾಗಿಯೇ ಇಂಥದ್ದೊಂದು ಸಿಚುವೇಶನ್ಸ್ ಇರೋದ್ರಿಂದ ಮಳೆಗಾಲ ಪ್ರಾರಂಭವಾಗಿ ಪ್ರತಿನಿತ್ಯವೂ ಮಳೆ ಸುರಿಯೋದಾದರೆ ಆಗಿನ ಪರಿಸ್ಥಿತಿ ಏನು ಅನ್ನೋದು ಆತಂಕ. ಅದಲ್ಲದೆ ಇನ್ನೂ 1 ವಾರಗಳ ಕಾಲ ಇದೇ ಥರ ಭಾರೀ ಮಳೆ ಆಗುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಪ್ರವಾಹದ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜಿಲ್ಲಾಡಳಿತಗಳು ಇದಕ್ಕೆ ತಕ್ಕಂತೆಗೆ ಒಂದಷ್ಟು ಅಲರ್ಟ್ ಆಗಬೇಕಾಗತ್ತೆ, ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ.